ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಅನೇಕ ರಾಯರ ಸಾರ್ವಭೌಮ ವ್ಯಕ್ತಿತ್ವವನ್ನು ನಿರೂಪಣೆ ಮಾಡ್ತಕ್ಕಂತಹ ಅನೇಕ ನಾಮಗಳ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಇವತ್ತಿನ ದಿನ ಕೃಷ್ಣಾವಧೂತರು ರಾಯರ ಇನ್ನೊಂದು ಗುಣದ ಚಿಂತನೆಯನ್ನು ಮಾಡಿಸ್ತಾ ಇದ್ದಾರೆ. ಓಂ ತಮೋ ಹರ್ತ್ರೇ ನಮಃ. ರಾಘವೇಂದ್ರ ತೀರ್ಥರು ಅಜ್ಞಾನವನ್ನು ನಾಶ ಮಾಡ್ತಕ್ಕಂತಹ ಮಹಾನುಭಾವರು. ಸಾಮಾನ್ಯವಾಗಿ ನಾವು ನೋಡೋದಾದರೆ ಯಾರಿಗೆ ಅಜ್ಞಾನವನ್ನು ನಾಶ ಮಾಡಲಿಕ್ಕೆ ಸಾಮರ್ಥ್ಯ ಇರುತ್ತೆ, ಯಾರು ಸ್ವಯಂ ಜ್ಞಾನಿಗಳಾಗಿರ್ತಾರೋ, ಹಾಗೆ ತಮ್ಮಲ್ಲಿ ಅಜ್ಞಾನವನ್ನು ನಾಶ ಮಾಡಿಕೊಂಡಿರ್ತಾರೋ ಅವರು ಇನ್ನೊಬ್ಬರ ಅಜ್ಞಾನವನ್ನು ನಾಶ ಮಾಡಲಿಕ್ಕೆ ಸಮರ್ಥರು ಅನ್ನೋದನ್ನು ನಾವು ಲೋಕದಲ್ಲಿ ಕಾಣ್ತೇವೆ. ರಾಘವೇಂದ್ರ ತೀರ್ಥರು ಇವತ್ತಿನ ದಿನ ನಮಗೆ ಜೀವನದಲ್ಲಿ ಅನೇಕ ವಿಷಯಗಳಲ್ಲಿ ಇವತ್ತಿನ ದಿನ ನಮಗೆ ನಿಮಗೆಲ್ಲರಿಗೂ ಕೂಡ ಅಜ್ಞಾನ ಇದೆ. ಇಂಥ ಅಜ್ಞಾನವನ್ನು ಪರಿಹಾರ ಮಾಡಬೇಕು ಅಂತಾದರೆ ಗುರುಸ್ಥಾನದಲ್ಲಿ ಇರತಕ್ಕಂತಹ ಅಪರೋಕ್ಷ ಜ್ಞಾನಿಗಳಾದ ರಾಘವೇಂದ್ರ ಪ್ರಭುಗಳೇ ಸಮರ್ಥರು ಹೊರತು ಬೇರೆ ಯಾರೂ ಕೂಡ ಸಮರ್ಥರಲ್ಲ ಅನ್ನೋದನ್ನು ನಾವು ತಿಳಿಯಬಹುದು. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಖ್ಯಂತಿ ಜಂತವಃ. ಇವತ್ತಿನ ದಿನ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಜ್ಞಾನ ಇದೆ, ಆದರೆ ಇರುವಂತಹ ಜ್ಞಾನದ ಅಭಿವ್ಯಕ್ತಿ ಇವತ್ತಿನ ದಿನ ಆಗ್ತಾ ಇಲ್ಲ. ಇದಕ್ಕೇನು ಕಾರಣ? ಅಜ್ಞಾನೇನಾವೃತಂ ಜ್ಞಾನಂ. ಆ ಯಾವ ಜ್ಞಾನ ಇದೆ ಆ ಜ್ಞಾನ ಅಜ್ಞಾನದಿಂದ ಮುಚ್ಚಿಕೊಂಡಿರೋ ಕಾರಣದಿಂದ ಇವತ್ತಿನ ದಿನ ಜ್ಞಾನದ ಅಭಿವ್ಯಕ್ತಿ ಆಗ್ತಾ ಇಲ್ಲ. ಬೂದಿ ಮುಚ್ಚಿದ ಕೆಂಡದ ಥರ. ಕೆಂಡದ ಅಭಿವ್ಯಕ್ತಿ ನಮಗೆ ಯಾವಾಗ ಆಗತ್ತೆ ಅಂತ ಹೇಳಿದರೆ, ಆ ಕೆಂಡದ ಮೇಲೆ ಇರತಕ್ಕಂತಹ ಬೂದಿಯನ್ನು ಊದಿ ಆ ಬೂದಿಯನ್ನು ಹೊರತೆಗೆದಾಗ ಮಾತ್ರ ಕೆಂಡದಲ್ಲಿರ್ತಕ್ಕಂತಹ ಪ್ರಕಾಶ ಆಗಬಹುದು ಅಥವಾ ಅದರಲ್ಲಿರ್ತಕ್ಕಂತಹ ದಾಹ ಶಕ್ತಿ ಆಗಬಹುದು, ಉತ್ಪತ್ತಿಯ ಗೊತ್ತಾಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಮ್ಮಲ್ಲಿ ಇವತ್ತಿನ ದಿನ ಜ್ಞಾನ ಬೂದಿ ಮುಚ್ಚಿದ ಕೆಂಡದ ಥರ ಹುದುಗಿ ಹೋಗ್ಬಿಟ್ಟಿದೆ. ಹಾಗಾದ್ರೆ ಇಂಥ ಬೂದಿ ಮುಚ್ಚಿದ ಕೆಂಡ ಯಾವ ರೀತಿಯಾಗಿ ನಮಗೆ ಗೊತ್ತಾಗಲ್ವೋ ಹಾಗೆ ಅಜ್ಞಾನದಿಂದ ಆವೃತವಾದ ಜ್ಞಾನವೂ ಕೂಡ ಅಭಿವ್ಯಕ್ತಿ ಆಗಲ್ಲ. ಅಲ್ಲಿ ಯಾವ ರೀತಿ ಬೂದಿಯನ್ನ ಊದಿ ಆ ಬೂದಿಯನ್ನು ತೆಗೆದು ಹಾಕ್ತಾರೋ ಆ ರೀತಿಯಾಗಿ ಇಲ್ಲೂ ಕೂಡ ಏನು ಮಾಡಬೇಕು, ಅಜ್ಞಾನವನ್ನು ತೆಗೆದು ಹಾಕಬೇಕು. ಹಾಗಾದ್ರೆ ಇಂಥ ಅಜ್ಞಾನವನ್ನು ನಾಶ ಮಾಡತಕ್ಕಂಥ ಮಹಾನುಭಾವರು ಯಾರು ಅಂತ ವಿಚಾರ ಮಾಡಿದರೆ ಗುರುಗಳ ಸ್ಥಾನದಲ್ಲಿರ್ತಕ್ಕಂಥ ರಾಘವೇಂದ್ರ ಪ್ರಭುಗಳೇ ಇದಕ್ಕೆ ಸಮರ್ಥರು ಹೊರತು ಬೇರೆ ಯಾರೂ ಕೂಡ ಸಮರ್ಥರಲ್ಲ. ಕೈ ತೋರಿಸಿ ಅಂಗೈ ತೋರಿಸಿ ಅವಲಕ್ಷಣವನ್ನು ತೋರಿಸಬಾರದು ಅಂತ ಹೇಳುವಂತೆ ನಮ್ಮ ಅಜ್ಞಾನವನ್ನು ಇವತ್ತಿನ ದಿನ ಪ್ರದರ್ಶನ ಮಾಡಲಿಕ್ಕೆ ಹೋಗಬಾರದು. ಅಂಗೈ ತೋರಿಸಿ ಅವಲಕ್ಷಣವನ್ನು ತೋರಿಸಿದಂತೆ ಆಗತ್ತೆ. ನಮಗೆಷ್ಟು ಅಜ್ಞಾನ ಇದೆ, ಯಾವ ವಿಷಯದಲ್ಲಿ ನಮಗೆ ಅಜ್ಞಾನ ಇದೆ ಅನ್ನೋದಕ್ಕಿಂತಲೂ ಕೂಡ ಈ ಪ್ರಪಂಚದಲ್ಲಿ ನಮಗೆ ಎಷ್ಟರ ಬಗ್ಗೆ ಜ್ಞಾನ ಇದೆ ಅನ್ನೋದನ್ನು ನಾವು ಇವತ್ತಿನ ದಿನ ಪರಾಮರ್ಶೆ ಮಾಡ್ಕೋಬೇಕು. ಅಜ್ಞಾನ ಅನೇಕ ವಿಷಯಗಳಲ್ಲಿ ನಾವು ಇವತ್ತಿನ ದಿನ ಪ್ರಪಂಚದಲ್ಲಿ ತಿಳಿದಿರೋ ವಿಷಯಕ್ಕಿಂತಲೂ ಕೂಡ ತಿಳಿಯದೇ ಇರತಕ್ಕಂತಹ ವಿಷಯಗಳೇ ಹಲವು. ಇವೆರಡರ ಮಧ್ಯದಲ್ಲಿ ಯಾವುದನ್ನು ನಾವು ಗಣನೆ ಮಾಡಬಹುದು ಅಂದರೆ ತಿಳಿದಿರುವ ವಿಷಯಗಳು ಎಷ್ಟು ಅನ್ನೋದನ್ನು ಬೆರಳೆಣಿಕೆ ಸಂಖ್ಯೆಯಲ್ಲಿ ಬೇಕಾದರೆ ಎಣಿಸಬಹುದು. ಯಾಕೆ ತಿಳಿಯದೇ ಇರತಕ್ಕಂಥ ವಿಷಯಗಳೇ ಇವತ್ತಿನ ದಿನ ಬಹಳ. ಯಾಕೆ ದೇವರ ಬಗ್ಗೆ ಗೊತ್ತಾ? ಸರಿಯಾಗಿ ಯಾರಿಗೂ ಕೂಡ ನಮಗೆ ಗೊತ್ತಿಲ್ಲ.
ಹಾಗಾಗಿ ಭಗವಂತನ ಬಗ್ಗೆ ಇವತ್ತಿನ ದಿನ ನಮಗೆ ಅಜ್ಞಾನ ಇದೆ. ದೇವರ ಬಗ್ಗೆನೇ ನಮಗೆ ಗೊತ್ತಿಲ್ಲ ಅಂದರೆ ಇಂಥ ದೇವರ ಉಪಾಸನೆಯನ್ನು ನಾವು ಯಾಕೆ ಮಾಡಬೇಕು ಅನ್ನೋದು ಒಂದು ಸಹಜವಾಗಿ ನಮಗೆ ಪ್ರಶ್ನೆ ಹುಟ್ಟತ್ತೆ. ಆದರೆ ಯಾಕೆ ದೇವರ ಚಿಂತನೆ, ದೇವರ ಉಪಾಸನೆ ನಾವು ಮಾಡಬೇಕು ಅಂತ ಹೇಳಿದರೆ, ಒಬ್ಬ 80 ವರ್ಷದ ಮುದುಕ 80 ವರ್ಷಗಳಿಂದ ದೇವರ ಸೇವೆಯನ್ನು ಮಾಡ್ತಾ ಇದ್ದ. ಪ್ರತಿನಿತ್ಯ ಚಳಿ ಇಲ್ಲ, ಮಳೆ ಇಲ್ಲ, 4:30-5 ಗಂಟೆ ಆದರೆ ಸಾಕು ಸ್ನಾನ ಮಾಡಿ ದೇವರ ತಲೆಯಲ್ಲಿ ಇರತಕ್ಕಂಥ ನಿರ್ಮಾಲ್ಯವನ್ನು ತೆಗೆದು ಹಾಕ್ತಾ ಇದ್ದ. ಅಂಥ ಒಬ್ಬ ವೃದ್ಧನನ್ನ ಕುರಿತು ಹೋಗಿ ಕೇಳ್ತಾರೆ ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿಯರು, ದೇವರನ್ನು ಇಷ್ಟು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೀರ, ಏನಾದರೂ ಫಲ ಸಿಕ್ಕಿದೆನಾ ಅಂತ. ವ್ಯರ್ಥವಾಗಿ ಸಮಯವನ್ನ ಹರಣ ಮಾಡೋದಕ್ಕಿಂತಲೂ ಕೂಡ ಇದಕ್ಕಿಂತಲೂ ಬೇರೆಯದ್ದಾದ ಉತ್ತಮ ಕೆಲಸ ಮಾಡಿ ಹಣ ಸಂಪಾದಿಸಬಹುದಲ್ವೇ, ದೇವ್ರು ಏನು ಫಲ ಕೊಟ್ಟಿದ್ದಾನೆ ನಿಮಗೆ ಅಂತ ಕೇಳಿದಾಗ ಆ ಒಬ್ಬ 80-90 ವರ್ಷದ ಮುದುಕ ಹೊಸದಾಗಿ ಮದುವೆ ಆದ ಆ ದಂಪತಿಗಳನ್ನು ಕುರಿತು ಹೇಳ್ತಾನೆ, ಒಂದು ರಾತ್ರಿ ಒಂದು ವಠಾರದಲ್ಲಿ ಅಥವಾ ಒಂದು ಕಾಲೋನಿಯಲ್ಲಿ ಯಾರದ್ದೋ ಒಬ್ಬ ಮನೆಗೆ ಕಳ್ಳ ಬಂದು ಕನ್ನ ಹಾಕ್ತಾನೆ. ಆ ಕಳ್ಳ ಒಬ್ಬನ ಮನೆ ಕನ್ನ ಹಾಕ್ತಾ ಇರೋದನ್ನು ನೋಡಿ ನಾಯಿ ಬೊಗಳಲಿಕ್ಕೆ ಶುರು ಮಾಡತ್ತೆ. ನಾಯಿ ಬೊಗಳಲಿಕ್ಕೆ ಶುರು ಮಾಡಿದೆ ಅಂತ ಹೇಳಿ ಅಕ್ಕಪಕ್ಕದ ರೋಡಿನಲ್ಲಿ ಇರ್ತಕ್ಕಂಥ ನಾಯಿಗಳು ಕೂಡ ಬೊಗಳಲಿಕ್ಕೆ ಶುರು ಮಾಡ್ತವೆ. ಆ ಮುದುಕ ಕೇಳ್ತಾನೆ, ಅಕ್ಕಪಕ್ಕದ ರೋಡ್ನಲ್ಲಿರ್ತಕ್ಕಂಥ ನಾಯಿಗಳೇನಾದರೂ ಕೂಡ ಕಳ್ಳನನ್ನು ನೋಡಿದ್ವಾ? ಇಲ್ಲ. ಹಾಗಾದ್ರೆ ಯಾಕೆ ಕೂಗಿದ್ವು? ಆ ನಾಯಿ ಕೂಗ್ತು ಅದರ ಮೇಲಿನ ವಿಶ್ವಾಸದಿಂದ ಇನ್ನುಳಿದ ನಾಯಿಗಳು ಆ ಕಳ್ಳನನ್ನು ನೋಡದೇ ಇದ್ದರೂ ಕೂಡ ಜೋರಾಗಿ ಒದರ್ಲಿಕ್ಕೆ ಶುರು ಮಾಡಿದ್ವು. ಹಾಗೆ ನಾವು ಇವತ್ತಿನ ದಿನ ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯ ಆಗದೇ ಇರಬಹುದು, ಅದು ನೋಡಿದ ಅನೇಕ ಮಹನೀಯರು ಇವತ್ತಿನ ದಿನ ನಮ್ಮ ಕಣ್ಣ ಮುಂದೆ ಇದ್ದಾರೆ. ಅಂಥ ಮಹನೀಯರಿಗೆ ಆ ಪರಮಾತ್ಮ ಕೊಟ್ಟಿದ್ದಾನೆ ಅಂತ ಹೇಳಿಬಿಟ್ರೆ ನಮಗೂ ಒಂದು ವಿಶ್ವಾಸ ಇದೆ. ನಾವು ಮಾಡೋ ಸೇವೆಯಿಂದ ಆ ಪರಮಾತ್ಮ ಪ್ರಸನ್ನನಾಗಿ ಇಂದಲ್ಲ ನಾಳೆ ಆ ಪರಮಾತ್ಮ ನಮಗೆ ಅನುಗ್ರಹವನ್ನ ಮಾಡಿಯೇ ಮಾಡ್ತಾನೆ ಅನ್ನೋ ಒಂದು ಅಚಲವಾದ ವಿಶ್ವಾಸ ಇದೆ ಅಂತ ಹೇಳಿದಾಗ ಅದನ್ನು ಕೇಳಿದ ಆ ದಂಪತಿಗಳ ಆಶ್ಚರ್ಯಚಕಿತರಾಗ್ತಾರೆ. ಹಾಗಾಗಿ ದೇವರ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಸುಮ್ಮನೆ ಕೊಡೋದಲ್ಲ, ದೇವರನ್ನ ತಿಳಿಯಲಿಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು. ದೇವರ ಬಗ್ಗೆ ಬಿಟ್ಟು ಹಾಕಿ ನಮ್ಮ ಬಗ್ಗೆನೇ ನಮಗೆ ಸರಿಯಾದ ಜ್ಞಾನ ಇದೆನಾ, ಅಥವಾ ಈ ಪ್ರಪಂಚದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಇನ್ನೊಬ್ಬರ ಬಗ್ಗೆ ನಮಗೆ ಸ್ಪಷ್ಟವಾದ ಪರಿಕಲ್ಪನೆ ಉಂಟಾ ಆಲೋಚನೆ ಮಾಡಿದರೆ ಇನ್ನೊಬ್ಬರ ಬಗ್ಗೆಯೂ ಕೂಡ ನಮಗೆ ಸ್ಪಷ್ಟವಾದ ಜ್ಞಾನ ಇಲ್ಲ. ಇನ್ನೊಬ್ಬರ ಬಗ್ಗೆ ದೂರತೋಪಾಸ್ತ ಸ್ವಯಂ ತನ್ನ ಬಗ್ಗೆ ಏನಾದರೂ ಕೂಡ ಜ್ಞಾನ ಇದೆನಾ ಅಂತ ನೋಡಿದರೆ ಅವನ ಬಗ್ಗೆಯೂ ಅವನಿಗೆ ಗೊತ್ತಿಲ್ಲ. ದೇವರ ಬಗ್ಗೆ ಗೊತ್ತಿಲ್ಲ, ಇನ್ನೊಬ್ಬರ ಬಗ್ಗೆ ಗೊತ್ತಿಲ್ಲ, ಸ್ವಂತ ಅವನ ಬಗ್ಗೆಯೂ ಕೂಡ ಅವನಿಗೆ ಗೊತ್ತಿಲ್ಲ, ಜಗತ್ತಿನ ಬಗ್ಗೆ ಇನ್ನೇನು ತಾನೇ ಅವನಿಗೆ ಗೊತ್ತಿರ್ಲಿಕ್ಕೆ ಸಾಧ್ಯ. ಅಥವಾ ಈ ಸಂಸಾರದಲ್ಲಿ ಅನಾದಿ ಕಾಲದಿಂದ ಈ ಸಂಸಾರದಲ್ಲಿ ಮುಳುಗಿ ಏಳ್ತಾ ಇರತಕ್ಕಂಥ ಈ ಜೀವಾತ್ಮನಿಗೆ ಈ ಸಂಸಾರದ ಬಗ್ಗೆ ಇದಮಿತ್ತಂ ಅಂತ ಏನಾದರೂ ಕೂಡ ಜ್ಞಾನ ಇದೆನಾ? ಗೊತ್ತೇ ಇಲ್ಲ. ಹಾಗಾದ್ರೆ ನಮಗಿವತ್ತಿನ ದಿನ ಗೊತ್ತಿರೋ ವಸ್ತುಗಳಿಗಿಂತಲೂ ಪದಾರ್ಥಗಳಿಗಿಂತಲೂ ಕೂಡ ಗೊತ್ತೇ ಇಲ್ಲದ ಸಾವಿರಾರು ಪದಾರ್ಥಗಳು ಇವತ್ತಿನ ದಿನ ಈ ಪ್ರಪಂಚದಲ್ಲಿ ಇದ್ದಾವೆ. ಹಾಗಾಗಿ ಈ ಪದಾರ್ಥಗಳ ಬಗ್ಗೆ ಉಂಟಾದ ಯಾವ ಅಜ್ಞಾನ ಇದೆ, ಈ ಅಜ್ಞಾನ ನಾಶ ಆಗಬೇಕು. ಇಂಥ ಅಜ್ಞಾನ ನಮಗೆ ಹೆಂಗೆ ನಾಶ ಆಗತ್ತೆ? ಅದಕ್ಕೋಸ್ಕರ ಹೇಳ್ತಾರೆ, ಗುರುಗಳನ್ನ ಮೊರೆ ಹೊಂದು, ಗುರುಗಳಿಗೆ ಶರಣಾಗತನಾಗು, ಗುರು ಸೇವೆಯನ್ನು ಶ್ರದ್ಧೆಯಿಂದ ಮಾಡು. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಯಾವ ಒಬ್ಬ ವ್ಯಕ್ತಿ ಗುರು ಸೇವೆಯನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿ ವಿದ್ಯೆಯ ಬಗ್ಗೆ ಶ್ರದ್ಧೆಯನ್ನು ಇಟ್ಟುಕೊಂಡು ಯಾರ ಅಧ್ಯಯನವನ್ನು ಮಾಡ್ತಾನೋ ಅವನಿಗೆ ವಿದ್ಯಾ ದೇವತೆ ಯಾವತ್ತೂ ಕೂಡ ಆ ವ್ಯಕ್ತಿಗೆ ಮೋಸವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇವತ್ತಿನ ದಿನ ಕೇವಲ ನಮಗೆ ಮಾತ್ರ ಅಥವಾ ನಿಮಗೆ ಮಾತ್ರ ರಾಘವೇಂದ್ರ ಪ್ರಭುಗಳು ಗುರುಗಳಲ್ಲ, ಇಡೀ ಮನುಕುಲಕ್ಕೆ ಹಿತವನ್ನು ಬಯಸ್ತಕ್ಕಂತಹ
ದೊಡ್ಡ ಮಾನವತಾವಾದಿಗಳು, ಇಡೀ ಮನುಕುಲಕ್ಕೆ ಗುರುಗಳು ರಾಘವೇಂದ್ರ ಪ್ರಭುಗಳು ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕೆ ಇಲ್ಲ. ಇಂತಹ ಸದಾಕಾಲ ಮನುಕುಲದ ಹಿತವನ್ನೇ ಬಯಸ್ತಕ್ಕಂಥ ಮಹಾನುಭಾವರಾದ ರಾಘವೇಂದ್ರ ಪ್ರಭುಗಳು ನಮ್ಮಲ್ಲಿ ಹುದುಗಿದ, ನಮ್ಮಲ್ಲಿ ಅಡಗಿದ ಯಾವ ಅಜ್ಞಾನದ ಪರಾಕಾಷ್ಠತೆ ಇದೆ, ಇಂಥ ಅಜ್ಞಾನವನ್ನು ಆ ರಾಘವೇಂದ್ರ ಪ್ರಭುಗಳು ನಾಶ ಮಾಡಲಿ ಅನ್ನುವಂತಹ ಒಂದು ಪ್ರಾರ್ಥನೆಯ ಮೂಲಕ ರಾಯರು ನಮಗೆ ಉತ್ತಮವಾದ ಜ್ಞಾನ ಕೊಡಲಿ. ಅವರು ಬರೆದ ಗ್ರಂಥಗಳ ಬಗ್ಗೆ ಇರಬಹುದು, ಆಚಾರ್ಯರ ಶಾಸ್ತ್ರಗಳ ಜ್ಞಾನ ನಮಗೆ ಉಂಟಾಗಲಿ ಅನ್ನುವಂತಹ ಒಂದು ವಿನಮ್ರವಾದ ಪ್ರಾರ್ಥನೆ. ಈ ಮೂಲಕ ರಾಯರು ನಮ್ಮ ಅಜ್ಞಾನವನ್ನು ನಾಶ ಮಾಡಲಿ ಅನ್ನೋ ಒಂದು ಪ್ರಾರ್ಥನೆಯ ಮೂಲಕ ತತ್ವಜ್ಞಾನವನ್ನು ಕೃಷ್ಣಾವಧೂತರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕೆ ಇಲ್ಲ ಅನ್ನೋ ಅರ್ಥದಲ್ಲಿ ಕೃಷ್ಣಾವಧೂತರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ.